ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಶತ್ರುವಿನ ಶತ್ರು ಮಿತ್ರ ಎಂಬುವ ಮಾತು ಭಾರತ ಪಾಕಿಸ್ತಾನದ ನಡುವೆ ಉಂಟಾಗಿರುವ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಚೀನಾ ದೇಶಕ್ಕೆ ಹೋಲಿಕೆಯಾಗುತ್ತೆ ನೋಡಿ. ಉಗ್ರರನ್ನು ಪೋಷಿಸಿಕೊಂಡು ಬರುತ್ತಿರುವ ಪಾಕಿಸ್ತಾನದಿಂದಾಗಿ ಏಪ್ರಿಲ್ ತಿಂಗಳಲ್ಲಿ ಪಹಲ್ಗಾವ್ನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯದಿಂದ ಭಾರತದ 26 ಮತ್ತು ಒಬ್ಬ ನೇಪಾಳಿ ಒಟ್ಟು 27 ಮಂದಿ ಅಮಾಯಕ ಪ್ರವಾಸಿಗರು ತಮ್ಮ ಪ್ರಾಣ ಕಳೆದುಕೊಳ್ಳುವಂತಾಯಿತು. ಇದರ ಜೊತೆಗೆ ನಮ್ಮ ಭಾರತದ ಆಂತರಿಕ ಭದ್ರತೆಗೆ ಕೂಡ ಸವಾಲೆದುರಾಗಿದೆ. ಹೀಗಿರುವಾಗ ಈ ಎಲ್ಲ ವಿಚಾರ ಚೀನಾ ದೇಶಕ್ಕೆ ಗೊತ್ತಿದ್ದರೂ ಸಹ ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆ ನೋಡಿ. ಈ ನಂಬಿಕೆಗೆ ಅರ್ಹತೆ ಇಲ್ಲದ ದೇಶ ಚೀನಾ. ಪಾಕಿಸ್ತಾನ ತನ್ನ ನೆಲದಲ್ಲೇ ನೂರಾರು ಉಗ್ರರನ್ನು ತಯಾರು ಮಾಡುವ ಕೇಂದ್ರಗಳನ್ನು ತೆರೆಯಲು ಅವಕಾಶ ಮಾಡಿಕೊಟ್ಟು ಉಗ್ರರಿಗೆ ಬೆಂಬಲವಾಗಿ ನಿಂತಿರುವುದೇ ತಾನು ಪಾಕಿಸ್ತಾನ ಎಂದು ಇಡೀ ಪ್ರಪಂಚದ ಮುಂದೆ ಬೆತ್ತಲಾಗಿರುವ ವಿಚಾರ. ಹೀಗಿದ್ದರೂ ಚೀನಾ ತನ್ನ ಬೆಂಬಲವನ್ನು ಪಾಕಿಸ್ತಾನಕ್ಕೆ ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಪಹಲ್ಗಾವ್ ಉಗ್ರರ ನರಮೇಧಕ್ಕೆ ತಕ್ಕ ಉತ್ತರ ನೀಡಲು ಮೇ 6ರ ನಡುರಾತ್ರಿ ಉಗ್ರರು ಮತ್ತು ಅದರ ಮಹಾಪೋಷಕ ಪಾಕಿಸ್ತಾನ ಗಾಢ ನಿದ್ರೆಗೆ ಜಾರಿದ್ದಾಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿದ ಭಾರತ ಪಾಕಿಸ್ತಾನದಲ್ಲಿರುವ 9 ಉಗ್ರರ ಶಿಬಿರಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ 100ಕ್ಕೂ ಹೆಚ್ಚು ಉಗ್ರರನ್ನು ಕೊಂದು ಹಾಕಿತು. ಅವರ ನೆಲೆ ಮತ್ತು ಉಗ್ರ ಶಿಬಿರಗಳನ್ನು ಧ್ವಂಸಗೊಳಿಸಿತ್ತು. ಈ ಮೂಲಕ ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡಲಾರೆವು, ತಕ್ಕ ಪ್ರತಿಕಾರ ತೀರಿಸಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ಭಾರತ ನೀಡಿತ್ತು. ಹೀಗಿದ್ದರೂ ಬುದ್ಧಿ ಕಲಿಯದ ಪಾಕಿಸ್ತಾನ ಮೇ 7ರಂದು ರಾತ್ರಿ ನಮ್ಮ ದೇಶದ ಅಂದರೆ ಭಾರತದ ಉತ್ತರ ಮತ್ತು ಪಶ್ಚಿಮ ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಹಾರಿಸಿ ಮತ್ತೆ ಕೈ ಸುಟ್ಟುಕೊಂಡಿದೆ. ಈ ದಾಳಿಗೆ ಪಾಕಿಸ್ತಾನ ಹಾರಿಸಿದ ಡ್ರೋನ್ ಮತ್ತು ಕ್ಷಿಪಣಿಗಳು ಯುದ್ಧ ವಿಮಾನಗಳು ಚೀನಾ ನಿರ್ಮಿತ ಎಂಬುದು ಭಾರತದಲ್ಲಿ ನೆಲಕಚ್ಚಿ ಬಿದ್ದ ಮೇಲೆ ಅಷ್ಟು ಡ್ರೋನ್, ಕ್ಷಿಪಣಿ ಹಾಗೂ ಯುದ್ಧ ವಿಮಾನಗಳ ಅವಶೇಷಗಳು ಸಾರಿ ಹೇಳುತ್ತಿವೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಬಳಸಿದ ಚೀನಾ ನಿರ್ಮಿತ 2 JF-17 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ. ಇದೇ ವಿಚಾರವಾಗಿ ಪಾಕಿಸ್ತಾನ ಭಾರತದ ಮೇಲೆ ಬಳಕೆ ಮಾಡುತ್ತಿರುವುದು ಚೀನಾ ಯುದ್ಧೋಪಕರಣಗಳೇ ಎನ್ನುವ ವಿಚಾರ ಮೀಡಿಯಾಗಳು ಚೀನಾ ವಿದೇಶಾಂಗ ಸಚಿವಾಲಯದ ಮುಂದೆ ಪ್ರಸ್ತಾಪಿಸಿವೆ. ಆದರೆ ಚೀನಾ ನಮಗೆ ಇದರ ಕುರಿತು ಯಾವ ವಿಷಯವೂ ತಿಳಿದಿಲ್ಲ ಎಂದು ನಾಟಕವಾಡುತ್ತಿದೆ. ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಭಾರತದ ಮೇಲೆ ಚೀನಾ ನಿರ್ಮಿತ JF-17 ಥಂಡರ್ ಮತ್ತು J-10C ಯುದ್ಧ ವಿಮಾನಗಳನ್ನು ಬಳಸಲಾಗಿದೆ ಎಂದು ಖುದ್ದು ಪಾಕಿಸ್ತಾನವೇ ಹೇಳಿಕೊಂಡಿದೆ. ಚೀನಾ ವಿದೇಶಾಂಗ ಸಚಿವಾಲಯ ತನಗೇನು ಗೊತ್ತಿಲ್ಲವೆಂದೇ ನಾಟಕವಾಡುತ್ತಿದೆ. ಪಾಕಿಸ್ತಾನದ ಬೆನ್ನಿಗೆ ನಿಂತ ಚೀನಾ ವಿಚಾರ ವಿಶ್ವಸಂಸ್ಥೆಯಲ್ಲೂ ಮತ್ತು ಜಾಗತಿಕ ವೇದಿಕೆಗಳಲ್ಲೂ ಬಹಿರಂಗವಾಗುತ್ತಲೇ ಇದೆ. ಇದಕ್ಕೆ ಭೌತಿಕ ಸಾಕ್ಷಿಯಾಗಿ ನಮ್ಮ ನೆಲದಲ್ಲಿ ಸುಟ್ಟು ಬಿದ್ದಿರುವ ಚೀನಿ ನಿರ್ಮಿತ ಡ್ರೋನ್ ಹಾಗೂ ಯುದ್ಧ ವಿಮಾನಗಳ ಅವಶೇಷಗಳೇ ಸಾಕ್ಷಿಯಾಗುತ್ತಿವೆ. ಚೀನಾ ವಸ್ತುಗಳೆಂದರೆ ನಕಲಿ ಬಳಕೆಗೆ ವಿಶ್ವಾಸಾರ್ಹತೆ ಇಲ್ಲದ್ದು ಎಂಬುದು ಜಗತ್ತಿನ ಬಹುಪಾಲು ಜನರ ನಂಬಿಕೆಯಷ್ಟೇ ಅಲ್ಲ, ಅನುಭವವೂ ಕೂಡ ಹೌದು. ಕಳಪೆ ದರ್ಜೆಯ ಉತ್ಪನ್ನಗಳನ್ನು ನಿರ್ಮಿಸುವಲ್ಲಿ ಕುಖ್ಯಾತಿಯನ್ನು ಪಡೆದಿರುವ ರಾಷ್ಟ್ರವೊಂದು ನಿರ್ಮಿಸಿಕೊಟ್ಟಿರುವ ವಾಯು ರಕ್ಷಣಾ ಉತ್ಪನ್ನಗಳನ್ನು ಬುದ್ಧಿಹೀನ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಬಳಸಿತ್ತು. ಆದರೆ ಅದೇ ಚೀನಿ ನಿರ್ಮಿತ ಯುದ್ಧ ವಿಮಾನಗಳು ಭಾರತದ ನೆಲದಲ್ಲಿ ಅವಶೇಷಗಳಾಗಿ ನೆಲಕಚ್ಚಿ ಬಿದ್ದಿವೆ. ಹೀಗಿದ್ದರೂ ಪಾಕಿಸ್ತಾನ ಚೀನಾದ ಮುಂದೆ ತನ್ನನ್ನು ಭಾರತದಿಂದ ಉಳಿಸುವಂತೆ ಅಂಗಲಾಚಿ ನಿಂತಿದೆ. ಈಗಾಗಲೇ ಆರ್ಥಿಕವಾಗಿ ದಯನೀಯ ಸ್ಥಿತಿಯಲ್ಲಿರುವ ಪಾಕಿಸ್ತಾನಕ್ಕೆ ಸಾಲವನ್ನು ನೀಡಿ ಬಡ್ಡಿ ಸಹಿತ ದುಪ್ಪಟ್ಟು ಮಾಡಿಕೊಂಡು ವಾಪಸ್ಸು ಪಡೆದುಕೊಳ್ಳುವುದು ಚೀನಾದ ರಾಜತಾಂತ್ರಿಕ ನಡೆಯಾಗಿದೆ. ಇದೆಲ್ಲವೂ ಗೊತ್ತಿದ್ದರೂ ಪಾಕಿಸ್ತಾನ ಚೀನಾದ ಮೇಲೆಯೇ ಅವಲಂಬಿತವಾಗಿದೆ. ಭಾರತದ ದಿಟ್ಟ ನುಡಿಯಂತೆ ಮುಂದೊಂದು ದಿನ ಪಾಕಿಸ್ತಾನ ಈ ಭೂಮಿಯ ಮೇಲೆ ಹೆಸರಿಲ್ಲದಂತೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಂತೂ ನಿಶ್ಚಿತ. ಅಮೆರಿಕದಿಂದ ತೆರೆಗೆ ಯುದ್ಧ ಅನುಭವಿಸುತ್ತಿರುವ ಚೀನಾ ಇತ್ತೀಚೆಗಷ್ಟೇ ಭಾರತದ ಜೊತೆ ಸ್ನೇಹ ಹಸ್ತ ಚಾಚುವ ಮಾತುಗಳನ್ನಾಡಿತ್ತು. ಆದರೆ ಭಾರತ ಪಾಕಿಸ್ತಾನದ ನಡುವೆ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ತನ್ನ ಬಣ್ಣ ಬದಲಿಸುವ ಊಸರವಳ್ಳಿ ನಡೆ, ತನ್ನ ಗೋಮುಖ ವ್ಯಾಘ್ರದಂತಹ ಕುಚೋದ್ಯ ಬುದ್ಧಿಯನ್ನು ಮತ್ತೊಮ್ಮೆ ವಿಶ್ವ ಸಮುದಾಯದ ಮುಂದೆ ತೋರಿಸಿದೆ. ಆದರೆ ಚೀನಾ ಎಷ್ಟೇ ಕುತಂತ್ರ ಬುದ್ಧಿಯನ್ನು ತೋರಿದರೂ ಅದಕ್ಕೆ ತಿರುಗೇಟು ನೀಡುವ ಶಕ್ತಿ, ಯುಕ್ತಿ ನಮ್ಮ ಭಾರತಕ್ಕೆ ಇದ್ದೇ ಇದೆ. ಭಾರತ ಪಾಕಿಸ್ತಾನ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಮತ್ತೊಮ್ಮೆ ಜಗತ್ತಿನ ಮುಂದೆ ರಾಜತಾಂತ್ರಿಕವಾಗಿ ಬೆತ್ತಲಾಗಿ ನಿಂತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್
ಜನಹಿತಕ್ಕಿದು ಜ್ಞಾನದ ಜಾಲ.